ಆರ್ಜೆ ಸ್ಪೀಡ್ ನ್ಯೂಸ್ ವಾಹಿನಿಯ ವೀಕ್ಷಕರಿಗೆ ನಮಸ್ಕಾರಗಳು. ಇಂದಿನ ಮೇ 26, 2026ರ ಪ್ರಮುಖ 30 ಮುಖ್ಯಾಂಶಗಳು ಇಲ್ಲಿವೆ. ರಾಜ್ಯ ಸುದ್ದಿಗಳು. ಉತ್ತರ ಕನ್ನಡ ದುರಂತ. ತಾಥೀಕಲು ನದಿಯಲ್ಲಿ ಕಪ್ಪೆಚಿಪ್ಪು ಹೆಕ್ಕಲು ಹೋಗಿ ನೀರಿನ ಸೆಲೆಗೆ ಸಿಲುಕಿ ಒಂದೇ ಕುಟುಂಬದ 11 ಜನರು ಮೃತಪಟ್ಟ ದಾರುಣ ಘಟನೆ. ಪರಿಹಾರ ಘೋಷಣೆ. ನದಿ ದುರಂತದಲ್ಲಿ ಮೃತಪಟ್ಟವರ ಕುಟುಂಬಕ್ಕೆ ಸಿಎಂ ಸಿದ್ದರಾಮಯ್ಯ 5 ಲಕ್ಷ ರೂಪಾಯಿ ಹಾಗೂ ಪ್ರಧಾನಿ ಮೋದಿ 2 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ. ಕುರ್ಚಿ ಕದನ ಕ್ಲೈಮ್ಯಾಕ್ಸ್. ಸಿಎಂ ಬದಲಾವಣೆ ಹಾಗೂ ಸಂಪುಟ ಪುನಾರಚನೆ ಚರ್ಚೆ ನಡುವೆ ದೆಹಲಿ ತಲುಪಿದ ಸಿಎಂ ಡಿಸಿಎಂ ಬಣಗಳು ಇಂದು ಹೈಕಮಾಂಡ್ ಸಂಧಾನ ಸಾಧ್ಯತೆ. ಇಂಧನ ದರ ಶಾಕ್. ಕಳೆದ 11 ದಿನಗಳಲ್ಲಿ 4 ಬಾರಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆ. ಲೀಟರಿಗೆ ಒಟ್ಟು 7.50 ರೂಪಾಯಿ ಹೆಚ್ಚಳವಾಗಿ ಗ್ರಾಹಕರು ಹೈರಾಣು. ಸಿಎನ್ಜಿ ಬೆಲೆಯೂ ದುಬಾರಿ. ಸತತ 4ನೇ ಬಾರಿ ಸಿಎನ್ಜಿ ದರ ಕೆಜಿಗೆ 2 ರೂಪಾಯಿ ಏರಿಕೆ. ಸಾರಿಗೆ ಸಂಸ್ಥೆಗಳ ಮೇಲೆ ಕೋಟ್ಯಾಂತರ ರೂಪಾಯಿ ಹೆಚ್ಚುವರಿ ಹೊರೆ. ಮೇಕೆದಾಟು ವಿವಾದ. ಮೇಕೆದಾಟು ಯೋಜನೆಗೆ ತಮಿಳುನಾಡು ನಟ ರಾಜಕಾರಣಿ ವಿಜಯ್ ಅಡ್ಡಗಾಲು. ಕಾನೂನು ಹೋರಾಟ ತೀವ್ರಗೊಳಿಸಲು ತಮಿಳುನಾಡು ಸಿಎಂ ಸ್ಟಾಲಿನ್ ಸೂಚನೆ. ಕಾರ್ಮಿಕರ ಕನಿಷ್ಠ ವೇತನ. ಹೋಟೆಲ್ ಕಾರ್ಮಿಕರ ಕನಿಷ್ಠ ವೇತನ ಪರಿಷ್ಕರಣೆ ಹಿನ್ನೆಲೆ ಮುಂಬರುವ ದಿನಗಳಲ್ಲಿ ಊಟ ತಿಂಡಿ ಬೆಲೆ ದುಪ್ಪಟ್ಟಾಗುವ ವಾರ್ನಿಂಗ್. ಆಂಬ್ಯುಲೆನ್ಸ್ ಕ್ರಾಂತಿ. ತುರ್ತು ಆಂಬ್ಯುಲೆನ್ಸ್ ಸೇವೆಗಳಿಗಾಗಿ ರಾಜ್ಯದಲ್ಲಿ ಕೇಂದ್ರೀಕೃತ ಕಮಾಂಡ್ ಮತ್ತು ನಿಯಂತ್ರಣ ಕೇಂದ್ರ ಪ್ರಾರಂಭ. ಟೊಯೋಟಾ ಹೂಡಿಕೆ. ರಾಜ್ಯ ಕೈಗಾರಿಕಾ ರಂಗದಲ್ಲಿ ಹೊಸ ಕ್ರಾಂತಿ. ಕ್ವೀನ್ ಸಿಟಿಗೆ ಎಂಟ್ರಿ ಕೊಟ್ಟ ಟೊಯೋಟಾದಿಂದ 1200 ಕೋಟಿ ರೂಪಾಯಿ ಹೂಡಿಕೆ. ದುರ್ವಿಧಿಯ ಆಟ. ಬೇಸಿಗೆ ರಜೆಗೆ ಬಂದಿದ್ದ 2 ಅಮಾಯಕ ಮಕ್ಕಳು ಕೃಷಿ ಹೊಂಡದಲ್ಲಿ ಮುಳುಗಿ ಸಾವು. ಸರ್ಕಾರಿ ಶಾಲೆಗಳ ಮುಚ್ಚುವಿಕೆ. ಈ ವರ್ಷ ವಿದ್ಯಾರ್ಥಿಗಳ ಕೊರತೆಯಿಂದ ರಾಜ್ಯದ ಒಂದು ನಿರ್ದಿಷ್ಟ ಜಿಲ್ಲೆಯಲ್ಲೇ 80ಕ್ಕೂ ಅಧಿಕ ಸರ್ಕಾರಿ ಶಾಲೆಗಳು ಬಂದ್ ಭೀತಿಯಲ್ಲಿವೆ. ಮದ್ಯದಂಗಡಿ ಬಂದ್. ಭಟ್ಕಳದ ಶಹರ ಮತ್ತು ಜಾಲಿಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮೂರಿನಕಟ್ಟೆ ವಿವಾದದ ಹಿನ್ನೆಲೆ 3 ದಿನ ವೈನ್ ಶಾಪ್ಗಳು ಬಂದ್. ಬೆಂಗಳೂರಿನಲ್ಲಿ ಶೃಂಗಸಭೆ. ಮೇ 77ರಂದು ದೇಶದ ಪ್ರಥಮ ರಾಷ್ಟ್ರೀಯ ಎಐ ಡಿಜಿಟಲ್ ವಾಟರ್ ಶೃಂಗಸಭೆ 2026 ಬೆಂಗಳೂರಿನಲ್ಲಿ ಆಯೋಜನೆ. ರೇಣುಕಸ್ವಾಮಿ ಕೊಲೆ ಕೇಸ್. ನಟ ದರ್ಶನ್ ಹಾಗೂ ಪವಿತ್ರಾ ಗೌಡ ವಿರುದ್ಧದ ಪ್ರಕರಣದ ವಿಚಾರಣೆ ಜೂನ್ 1ರಿಂದ ಬೇರೊಂದು ಕೋರ್ಟ್ಗೆ ವರ್ಗಾವಣೆ. ಅರಣ್ಯ ಒತ್ತುವರಿ ಆತಂಕ. ರಾಜ್ಯದಾದ್ಯಂತ ಎಲ್ಲೇ ಮೀರುತ್ತಿರುವ ಅರಣ್ಯ ಒತ್ತುವರಿ. ಕಾನೂನು ಬೇಲಿ ಬಿಗಿಗೊಳಿಸುವಂತೆ ಪರಿಸರವಾದಿಗಳ ಒತ್ತಾಯ. ರಾಷ್ಟ್ರೀಯ ಸುದ್ದಿಗಳು. ನ್ಯಾಷನಲ್ ನ್ಯೂಸ್. ಸುಪ್ರೀಂ ಕೋರ್ಟ್ ಆಕ್ರೋಶ. ಪರೀಕ್ಷಾ ಹಗರಣಗಳ ಹಳೆ ತಪ್ಪುಗಳಿಂದ ಎನ್ಟಿಎ ಪಾಠ ಕಲಿಯದಿರುವುದು ದುರದೃಷ್ಟಕರ ಎಂದು ಸುಪ್ರೀಂ ಕೋರ್ಟ್ ತೀವ್ರ ತರಾಟೆ. ಉದ್ಯೋಗಾಕಾಂಕ್ಷಿಗಳಿಗೆ ಸುದ್ದಿ. ಸಿಡಿಸಿ ಮತ್ತು ಎನ್ಡಿಎ ಪರೀಕ್ಷೆಗಳಿಗೆ ಯುಪಿಎಸ್ಸಿ ಕಡೆಯಿಂದ ಅಧಿಕೃತ ಅರ್ಜಿ ಆಹ್ವಾನ. ಡಿಜಿಟಲ್ ಅರೆಸ್ಟ್ ವಂಚನೆ. ಗುರುಗ್ರಾಮದಲ್ಲಿ ಸಿಬಿಐ ಹೆಸರಲ್ಲಿ ಬರೋಬ್ಬರಿ 24 ಕೋಟಿ ರೂಪಾಯಿ ಲೂಟಿ ಮಾಡಿದ ಸೈಬರ್ ವಂಚಕರ ಜಾಲ ಪತ್ತೆ. ಜೆಇಇ ಅಡ್ವಾನ್ಸ್ಡ್ ಅಪ್ಡೇಟ್. ಜೆಇಇ ಅಡ್ವಾನ್ಸ್ಡ್ ಉತ್ತರ ಪತ್ರಿಕೆ ಬಿಡುಗಡೆ. ಈ ಬಾರಿ ಯಾವುದೇ ಬೋನಸ್ ಅಂಕ ನೀಡಿ. ಅಂತಾರಾಷ್ಟ್ರೀಯ ಸುದ್ದಿಗಳು. ಅಮೆರಿಕ ವಾಯುದಾಳಿ. ಸ್ವಯಂ ರಕ್ಷಣೆ ಹೆಸರಿನಲ್ಲಿ ಇರಾನ್ ಕ್ಷಿಪಣಿ ತಾಣಗಳ ಮೇಲೆ ಅಮೆರಿಕ ವಾಯುದಾಳಿ. ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಉದ್ವಿಗ್ನ ಪರಿಸ್ಥಿತಿ. ಹಜ್ ಯಾತ್ರೆ ಆರಂಭ. ಮೆಕ್ಕಾಗೆ ತಲುಪಿದ 1.5 ಮಿಲಿಯನ್ ಭಕ್ತ ಸಾಗರ. ಟೆಂಟ್ ಸಿಟಿ ಮಿನಾ ಕಡೆಗೆ ಪ್ರಯಾಣ ಬೆಳೆಸಿದ ಯಾತ್ರಿಕರು. ಸೌದಿ ಅರೇಬಿಯಾ ನಿರ್ಧಾರ. ಮೆಕ್ಕಾದಲ್ಲಿ ಹಜ್ ಯಾತ್ರೆಯ ಸಂದರ್ಭದಲ್ಲಿ ಗೋವಧೆ ಸಂಪೂರ್ಣ ನಿಷೇಧಿಸಿದ ಸೌದಿ ಸರ್ಕಾರ. ಮೆಟಾ ಗೀಟ್ ಪಾಸ್. ಎಐ ತಂತ್ರಜ್ಞಾನದ ಬಿರುಗಾಳಿಗೆ ಜಾಗತಿಕ ಮಟ್ಟದಲ್ಲಿ ಮೆಟಾ ಸಂಸ್ಥೆಯ 8,000 ಉದ್ಯೋಗಿಗಳು ವಜಾ. ಕ್ರೀಡೆ ಮತ್ತು ಸಿನಿಮಾ ಸುದ್ದಿಗಳು. ಐಪಿಎಲ್ 2026 ಪ್ಲೇ ಆಫ್ ಹಂತಕ್ಕೆ ಅಧಿಕೃತವಾಗಿ ಲಗ್ಗೆಯಿಟ್ಟ ರಾಜಸ್ಥಾನ್ ರಾಯಲ್ಸ್. ಟೂರ್ನಿಯಿಂದ ಪಂಜಾಬ್ ಕಿಂಗ್ಸ್, ಕೆಕೆಆರ್ ಔಟ್. ಆರ್ಸಿಬಿಗೆ ಬಿಗ್ ಚಾಲೆಂಜ್. ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ಟೈಟನ್ಸ್ ಬೌಲಿಂಗ್ ಎದುರಿಸಲು ಸಜ್ಜಾದ ರಜತ್ ಪಾಟೀದಾರ್ ಪಡಿ. ತೆಂಡೂಲ್ಕರ್ ಭಾವುಕ ಪೋಸ್ಟ್. ಲಕ್ನೋ ತಂಡ ಸೋತರೂ ಚೊಚ್ಚಲ ಪಂದ್ಯದಲ್ಲಿ ಅದ್ಭುತ ಪ್ರದರ್ಶನ ನೀಡಿದ ಅರ್ಜುನ್ ತೆಂಡೂಲ್ಕರ್ಗೆ ಸಚಿನ್ ಪ್ರಶಂಸಿ. ಉಪೇಂದ್ರ ಮನೆಯಲ್ಲಿ ಸಂಭ್ರಮ. ರಿಯಲ್ ಸ್ಟಾರ್ ಉಪೇಂದ್ರ ಅಣ್ಣನ ಮಗ ನಿರಂಜನ್ ಸನ್ ಹಸಿಮಣಗೇರಲು ಸಿದ್ಧ. ಅದ್ಧೂರಿ ನಿಶ್ಚಿತಾರ್ಥದ ಫೋಟೋಗಳು ವೈರಲ್. ರಶ್ಮಿಕಾಗೆ ಉಳಿದ ಲಕ್. ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಬಗ್ಗೆ ಹಾಲಿವುಡ್ನ ಬ್ಲ್ಯಾಕ್ ಪ್ಯಾಂಥರ್ ಸ್ಟಾರ್ ನೀಡಿದ ಹೇಳಿಕೆಗೆ ನೆಟ್ಟಿಗರು ಫಿದಾ. ರಕ್ಷಿತ್ ಶೆಟ್ಟಿ ಲುಕ್ ವೈರಲ್. ಪಂಚಿ ಮತ್ತು ಶಲ್ಯದಲ್ಲಿ ಕಾಣಿಸಿಕೊಂಡ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿಯನ್ನು ಕ್ರೇಜಿ ಸ್ಟಾರ್ ರವಿಚಂದ್ರನ್ಗೆ ಹೋಲಿಸಿದ ಅಭಿಮಾನಿಗಳು. ಆರ್ಜೆ ಸ್ಪೀಡ್ ನ್ಯೂಸ್. ತಕ್ಷಣದ ನಿಖರವಾದ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.